ಪರ್ಫಾರ್ಮೆನ್ಸ್, ನಿಮ್ಮ ಇನ್ವಾಲ್ವ್ಮೆಂಟು ಎಲ್ಲವೂ ನಮಗೆ ಜನ್ಮ ಕೊಟ್ಟ ತಾಯಿ ಕಣ್ತುಂಬ ಅನುಭವಿಸಿ ಆನಂದಿಸಿದ್ದಾರೆ. ಬಂದ ಎಲ್ಲರಿಗೂ ನನ್ನ ಆಶೀರ್ವಾದವನ್ನು ಹೇಳಿಬಿಡು ಅಂತ ಮೆಸೇಜ್ ಹಾಕಿದ್ದಾರೆ. ಈ ಒಂದು ವಿಡಿಯೋ ಕಾಲ್ ಮೂಲಕ ಕಾರ್ಯಕ್ರಮದಲ್ಲಿ ಕಣ್ಣಾರೆ ನೋಡುವಂಥ ಸೌಭಾಗ್ಯವನ್ನು ಡಾಕ್ಟರ್ ಜಿ ಅವರು ನನಗೂ ಕರುಣಿಸಿದ್ರಲ್ಲ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಇರಲಿ, ಈ ಪದ್ಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋದು ಕ್ರಮ. ಆದರೆ ಹಾಸನ ಆದದ್ರಿಂದ ಇನ್ನೊಂದು ಪದ್ಯ 2 ನಿಮಿಷ ನಾನು ಮತ್ತೆ ಸಮಯ ತಗೊಳ್ತೇನೆ. ಈ 2 ನಿಮಿಷ ಈ ಪದ್ಯ, ಇನ್ನೊಂದು 2 ನಿಮಿಷ ಇನ್ನೊಂದು ಹಾಡು, 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸೋಣ. ಆಪದ್ ಬಾಂಧವ ಶ್ರೀ ಗುರೂಜಿ ಅನಾಥ ರಕ್ಷಕ ಜೈ ಗುರೂಜಿ. ಕರುಣಾ ಸಾಗರ ಹೇ ಗುರೂಜಿ, ಕೃಪಾ ಮೂರ್ತಿ ಜೈ ಗುರೂಜಿ. ಕರುಣಾ ಸಾಗರ ಹೇ ಗುರೂಜಿ, ಕೃಪಾ ಮೂರ್ತಿ ಜೈ ಗುರೂಜಿ. ಭಕ್ತರ ಪ್ರಾಣ ಹೇ ಗುರೂಜಿ, ಶಕ್ತಿಯ ತಾಣ 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 ಜೈ ಗುರೂಜಿ. ವೇದಾಂತ ಸಾರ ಹೇ ಗುರೂಜಿ, ವಿಶ್ವ ಮಾನವ 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 ಜೈ ಗುರೂಜಿ. ಜೈ ಗುರೂಜಿ ವೋ ಗುರೂಜಿ, ಶ್ರೀ ಗುರೂಜಿ ಹೇ ಗುರೂಜಿ. ಜೈ ಗುರೂಜಿ ವೋ ಗುರೂಜಿ, ಶ್ರೀ ಗುರೂಜಿ ಹೇ ಗುರೂಜಿ. ಹೇ ಗುರೂಜಿ, ಶ್ರೀ ಗುರೂಜಿ ವೋ ಗುರೂಜಿ. ಜೈ ಗುರೂಜಿ, ಹೇ ಗುರೂಜಿ, ಶ್ರೀ ಗುರೂಜಿ ಓ ಗುರೂಜಿ. ಜೈ ಗುರೂಜಿ, ಜೈ ಗುರೂಜಿ ವೋ ಗುರೂಜಿ. ಹೇ ಗುರೂಜಿ, ಶ್ರೀ ಗುರೂಜಿ. ಜೈ ಗುರೂಜಿ ಓ ಗುರೂಜಿ. ಹೇ ಗುರೂಜಿ, ಶ್ರೀ ಗುರೂಜಿ. ಜೈ ಗುರೂಜಿ ವೋ ಗುರೂಜಿ. ಶ್ರೀ ಗುರೂಜಿ, ಹೇ ಗುರೂಜಿ. ಜೈ ಗುರೂಜಿ ಓ ಗುರೂಜಿ. ಶ್ರೀ ಗುರೂಜಿ, ಹೇ ಗುರೂಜಿ. ಆಪದ್ ಬಾಂಧವ ಶ್ರೀ ಗುರೂಜಿ, ಅನಾಥ ರಕ್ಷಕ ಜೈ ಗುರೂಜಿ. ಆಪದ್ ಬಾಂಧವ ಶ್ರೀ ಗುರೂಜಿ, ಅನಾಥ ರಕ್ಷಕ ಜೈ ಗುರೂಜಿ. ಕಣ್ಮಣ ತಣಿಸುವ ಶ್ರೀ ಗುರೂಜಿ, ರನ್ಮನ ಸಿಂಚನ ಜೈ ಗುರೂಜಿ. ಕಣ್ಮಣ ತಣಿಸುವ ಶ್ರೀ ಗುರೂಜಿ, ರನ್ಮನ ಸಿಂಚನ ಜೈ ಗುರೂಜಿ. 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 ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ದಿವ್ಯಗಾನಾಮೃತರ ಸಕಲ ದೇವದೇವರ ಆಶೀರ್ವಾದದಿಂದ ಕರ್ನಾಟಕದಾದ್ಯಂತ ವಿಶೇಷವಾದಂಥ ಒಂದು ಭಕ್ತಿ ಶ್ರದ್ಧೆ ಶರಣಾಗತಿಯ ಒಂದು ಅಂಶವನ್ನ
ಭಗವಾನ್ ಶ್ರೀರಾಮಕೃಷ್ಣರ ತಾಯಿ ಶಾರದಾ ಮಾತೆಯ ಹಾಗೂ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಅಮೂಲ್ಯವಾದಂತಹ ಸಂಸ್ಕಾರ ಸಂಸ್ಕೃತಿ ಜೀವನ ಮೌಲ್ಯವನ್ನ ಹೊತ್ತಂತಹ ಆದರ್ಶವಾದಂತಹ ಒಂದು ಜೀವನ, ಆ ಸಂದೇಶ, ಆ ವ್ಯಕ್ತಿತ್ವ, ಆದರ್ಶದ ಕೆಲವೊಂದು ಚಿಂತನೆಗಳು ನಮ್ಮನ್ನು ಕೂಡ ಬೆಳಗಲಿ, ನಮ್ಮ ಬದುಕನ್ನ ಬೆಳಗಿಸಲಿ ಎನ್ನುವಂತ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿನ್ನೆಲೆಯಲ್ಲಿ ದಿವ್ಯತ್ರಯರ ಸಕಲ ದೇವರ ಪೂಜ್ಯ ಡಾಕ್ಟರ್ ಜಿಯವರ ವಿಶೇಷವಾದಂತಹ ಒಂದು ಪ್ರೀತಿ, ಪ್ರಾರ್ಥನೆ, ಆಶೀರ್ವಾದ, ಇದಕ್ಕೆ ಪೂರಕವಾದಂತಹ ಒಂದು ಭಕ್ತಿಪೂರ್ವಕ ನಮನವನ್ನ ವಿಶೇಷವಾಗಿ ಅರ್ಪಿಸ್ತಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಭಕ್ತಿ ರಸದ ಗಾಯನದ ಜೊತೆಯಲ್ಲಿ ದಿವ್ಯತ್ರಯರ ಜೀವನದ ಸಂದೇಶಕ್ಕೆ ಭಕ್ತಿ ಯೋಗದ ಒಂದು ಸಂಭ್ರಮವನ್ನ ಕೊಟ್ಟಂತಹ ಸೋದರಿ ನಿವೇದಿತಾ ಅವರಿಗೂ ಕೂಡ ವಿಶೇಷವಾದಂತಹ ಒಂದು ವಂದನೆಯನ್ನು ಅರ್ಪಿಸ್ತಾ ನಮ್ಮ ಎಲ್ಲ ಮಧ್ಯಮ ವಲಯ 4ರ ಎಲ್ಲ 10 ಬಳಗದ ಆಪ್ತ ಸೇವಕರು, ಕಾರ್ಯಾಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಗಲಿರುಳು ಪರಿಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಒಂದು ವಂದನೆಯನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನ ವಿವೇಕ ಜಾಗತ ಬಳಗದ ಎಲ್ಲ ಬಂಧು ಬಾಂಧವರ, ಎಲ್ಲ ಆಪ್ತ ಸೇವಕರ, ಎಲ್ಲ ಹಿರಿಯರ, ಎಲ್ಲ ತಾಯಂದರ, ಎಲ್ಲ ಸೇವಾತುರರ ಒಂದು ಭಕ್ತಿ ಶ್ರದ್ಧೆ, ಒಂದು ಸಾಮರಸ್ಯ ಸಾಧನೆ ಸಹಕಾರ ಸಂಘಟನೆ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಯೋಜನೆ ರೂಪುರೇಷೆ ಚಿಂತನೆ ಎಲ್ಲ ವ್ಯವಸ್ಥೆ ಎಲ್ಲ ಒಂದು ಸಹಕಾರ ಎಲ್ಲ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಹಾಸನ ವಿವೇಕ ಜಾಗತ ಬಳಗದ ಎಲ್ಲ ಬಂಧು ಬಾಂಧವರಿಗೆ ಒಂದು ಪ್ರೀತಿಪೂರ್ವಕವಾದಂತಹ ಒಂದು ವಂದನೆಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಸ್ವಾಮಿ ವಿವೇಕಾನಂದರ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಈ ಹಾಲಿನವರು ಕೂಡ ವಿಶೇಷವಾಗಿ ಒಂದು ರಿಯಾಯಿತಿ ದರವನ್ನ ಕೊಟ್ರಂತೆ ಇವತ್ತಿನ ಕಾರ್ಯಕ್ರಮಕ್ಕೆ. ಅಂತ ವ್ಯಕ್ತಿತ್ವ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಅಂದ್ರೆ ಹಾಗೆ ಅದು. ನನಗೆ ಯಾವಾಗ ಸಂಘಟಕರು ಹೇಳಿದ್ರು ಬಹಳ ಸಂತೋಷ ಆಯ್ತು. ನಾನು ಇವತ್ತಿನ ವೇದಿಕೆಯಲ್ಲಿ ದಿವ್ಯತ್ರಯಲ್ಲಿ ಪೂಜ್ಯ ಡಾಕ್ಟರ್ ಜಿಯವರ ಚೈತನ್ಯದಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ಈ ಒಂದು ಆ ಹಾಲಿನ ಸಂಘಟಕರು ಸಂಸ್ಥೆಯವರು ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಅವರು ಬೆಳೆಯಲಿ, ಇನ್ನಷ್ಟು ಸಂಭ್ರಮಿಸಲಿ, ಅವರಲ್ಲಿ ಈ ಒಂದು ಸೇವೆ ತ್ಯಾಗದ ಗುಣ ಇನ್ನಷ್ಟು ಆಗ್ಲಿ. ನೀವೆಲ್ಲ ಮನಸ್ಸು ಮಾಡಿದ್ರೆ, ಭಕ್ತಿ ಶ್ರದ್ಧೆ ಇದ್ರೆ ವರ್ಷಕ್ಕೊಮ್ಮೆ ಹಾಸನಕ್ಕೆ ಬರುವಂತ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಬರುವುದಿಲ್ಲ, ಬರುವಾಗ ಸೋದರಿಯನ್ನು ಕರ್ಕೊಂಡ್ಬರುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ. ಕಾರಣ ಯಾಕೆ ಅಂತಂದ್ರೆ, ನೀವು ಹೇಗೆಲ್ಲ ಪೂಜ್ಯ ಡಾಕ್ಟರ್ ಜಿಯವರ ನೆರಳಿನಲ್ಲಿ ಜೀವನವನ್ನ ಬೆಳಗಿಸ್ಕೊಳ್ತಾ ಇದ್ದೀರೋ, ನಾವು ಕೂಡ ಹಲವು ರೀತಿಯಲ್ಲಿ ನಮ್ಮನ್ನ ಬಡಿದೆಬ್ಬಿಸಿ ನಮ್ಮಲ್ಲಿ ಸಂಸ್ಕಾರವನ್ನ ತುಂಬಿ ನಮ್ಮ ಜೀವನವನ್ನ ಸ್ವಲ್ಪ ಆದರೂ ಭಗವಂತ ಮೆಚ್ಚುವ ಒಂದು ಆದರ್ಶದ ನಡೆ ನುಡಿ ರೀತಿ ನೀತಿ ವರ್ತನೆಯಲ್ಲಿ ನಮ್ಮ ರಥವನ್ನ ತೆಗೆದುಕೊಂಡು ಹೋದಂತಹ ಒಂದು ಸಾಮರ್ಥ್ಯ ಅದು ಪೂಜ್ಯ ಡಾಕ್ಟರ್ ಜಿ ಅವರಿಗೆ ಹಾಗೂ ಪೂಜ್ಯ ಅಮ್ಮನವರಿಗೆ ಸಲ್ಲತ್ತೆ. ಈ ಮೂಲಕ ಇವತ್ತಿನ ಕಾರ್ಯಕ್ರಮದ ಮೂಲಕ ಅವರಿಗೆ ವಿಶೇಷವಾದ ಒಂದು ಭಕ್ತಿಪೂರ್ವಕ ನಮನವನ್ನ ಅರ್ಪಿಸ್ತಾ ಮತ್ತೆ ಕಾರ್ಯಕ್ರಮದ ಯಶಸ್ಸಿನ ಹಿನ್ನೆಲೆಯಲ್ಲಿ ಎಲ್ಲ 25-26 ಸೇವಾತುರರು ನಿಮ್ಮ ತನುಮನ ಧನದ ಸಹಕಾರವನ್ನ ಕರುಣಿಸಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಒಂದಾಗಿರ್ತೀರಿ. ನಿಮ್ಗೆಲ್ಲರಿಗೂ ಕೂಡ ಭಗವಂತ ಶ್ರೀರಕ್ಷೆಯಾಗಿ ಸದಾ ಆಯುರಾರೋಗ್ಯ ಆನಂದ ಆಯುಷ್ಯವನ್ನ ಕೊಟ್ಟು ಹರಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ಸಂಭ್ರಮದ ಒಂದು ಅನ್ನಪ್ರಸಾದದ ವ್ಯವಸ್ಥೆ ಇಲ್ಲ ಆಗಿದೆ ಅಂತ ನನಗೆ ಮಾಹಿತಿ ಬಂತು. ಈಗ ಆ ಸಂಭ್ರಮದ ಅನ್ನಪ್ರಸಾದ ವ್ಯವಸ್ಥೆ ಬೇರೆ ಯಾವ ಒಂದು ದಿವ್ಯ ಗಾನಾಮೃತದಲ್ಲಿ ಆಗಿರಲಿಲ್ಲ ಇಷ್ಟರ ಇತಿಹಾಸದಲ್ಲಿ. ಈ ಹಾಸನ ವಿವೇಕ ಜಾಗತ ಬಳಗದ ವ್ಯಾಪ್ತಿಯಲ್ಲಿ ಈ ಸಂಭ್ರಮದ ಅನ್ನಪ್ರಸಾದದ ವ್ಯವಸ್ಥೆ, ಅದೇನು ಸಂಭ್ರಮ ನಾನು ನಿಮ್ಗೆ ಬಿಡ್ತೀನಿ, ನಿಮ್ಮ ಆಹಾರದ ಸಮಯದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ಆ ಒಂದು ಶ್ರದ್ಧೆಯನ್ನು ಅರ್ಪಿಸಿ ಸಂಭ್ರಮದ ಅನ್ನಪ್ರಸಾದವನ್ನ ಭಗವಂತನಿಗೂ ಅರ್ಪಿಸುವಂತಹ ಒಂದು ಮನಸ್ಸನ್ನ ಯಾರೆಲ್ಲ ಈ ಅನ್ನಪ್ರಸಾದದ ಸೇವೆಯಲ್ಲಿ ಸಹಕಾರವನ್ನ ಕೊಟ್ಟಿರ್ತಾರೆ ಅವರಿಗೆ ತುಂಬು ಹೃದಯದ ಒಂದು ಅಭಿನಂದನೆಯನ್ನ, ಭಕ್ತಿಯ ನಮನವನ್ನ ವಿಶೇಷವಾಗಿ ನಾನು ಅರ್ಪಿಸ್ತಾ, ಹೊಸ ಭಕ್ತ ಬಂದವರು ಸುಮಾರು
ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೆ ಡಿವೈನ್ ಪಾರ್ಕಿಗೆ ಹಾಗೂ ಡಿವೈನ್ ಪಾರ್ಕಿನ ಅಂಗಸಂಸ್ಥೆ ಸರ್ವಕ್ಷೇಮ ಆಸ್ಪತ್ರೆ ಸಂಶೋಧನಾ ಪ್ರತಿಷ್ಠಾನ ಯೋಗ ಬನಕ್ಕೆ ಎಲ್ಲರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ, ಜಾತಿ ಮತ ಕುಲಗೋತ್ರ ಭೇದ ಭಾವ ಇಲ್ಲದೆ ಸರ್ವರು ನಮ್ಮವರು, ನಮ್ಮ ಬಂಧು ಬಾಂಧವರು, ವಿಶ್ವ ಬಂಧು ಪರಿಷತ್ನ ಧ್ಯೇಯ ಉದ್ದೇಶಕ್ಕೆ ಅನುಗುಣವಾಗಿ ಡಿವೈನ್ ಪಾರ್ಕ್ ಪೂಜ್ಯ ಡಾಕ್ಟರ್ ಜಿಯವರು ಇಚ್ಛಿಸಿದಂತೆ, ಶ್ರೀ ಗುರೂಜಿಯವರು ನಿರ್ಮಿಸಿದಂತೆ, ಶ್ರೀ ಗುರೂಜಿಯವರ ಆದೇಶ, ಆಶೀರ್ವಾದ, ಶಕ್ತಿ, ಪೂಜ್ಯ ಡಾಕ್ಟರ್ ಜಿಯವರ ಇಚ್ಛೆ, ಆಶಯ, ಪ್ರೀತಿ, ಪ್ರೇಮ, ಆದರ್ಶ, ಕಣ್ಣೀರ ವ್ಯಾಕುಲ ಕಮ್ಮನೆಯ ಪ್ರಾರ್ಥನೆಯ ಜೊತೆಯಲ್ಲಿ ಮುಂದೆ ಪ್ರತಿ ದಿನ, ಪ್ರತಿ ಸಂದರ್ಭ, ಪ್ರತಿ ಕ್ಷಣ ತನ್ನ ಹೆಜ್ಜೆಯನ್ನ ಸಮಾಜಕ್ಕೋಸ್ಕರ, ತನ್ನ ಕಾರ್ಯವನ್ನ ಜನರ ಶ್ರೇಯಸ್ಸಿಗೋಸ್ಕರ, ತನ್ನ ಚಿಂತನೆಯನ್ನ ಸಮಾಜದ ಉದ್ಧಾರಕ್ಕೋಸ್ಕರ, ತನ್ನ ಸರ್ವಸ್ವವನ್ನ ರಾಷ್ಟ್ರದ ಹಿತಕ್ಕೋಸ್ಕರ ಮಾಡಿಯೇ ಮಾಡತ್ತೆ, ಮುಡಿಪಾಗಿಡತ್ತೆ. ಅದು ಡಿವೈನ್ ಪಾರ್ಕಿನ ಒಂದು ಧ್ಯೇಯೋದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ವಿಶೇಷವಾದ ರೀತಿಯಲ್ಲಿ ಭಕ್ತಿಪೂರ್ವಕ ವಂದನೆಯೊಂದಿಗೆ ನಾನು ಮುಗಿಸ್ತಾ ಇದ್ದೀನಿ. ಯಾರು ಹೇಳಬೇಡಿ, ಇನ್ನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಕೊನೆಗೆ ಮಹಾಮಂಗಳಾರತಿ ಇದೆ. ಮಂಗಳಾರತಿ ನಂತರ ವಿದ್ಯುಕ್ತವಾಗಿ ಕಾರ್ಯಕ್ರಮ ಮುಕ್ತಾಯವಾಗತ್ತೆ. ನೀವೆಲ್ಲ ಬೆಳಗಿನಿಂದ ಎಷ್ಟೋ ತನಕ ಶ್ರದ್ಧೆಯಿಂದ ಆಲಿಸಿದ್ದಕ್ಕಾಗಿ ಒಳಗೆ ಕುಳಿತಂತಹ ಬಂಧು ಬಾಂಧವರು, ಹೊರಗಿದ್ದಂತಹ ಬಂಧು ಬಾಂಧವರು ಎಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಯನ್ನ, ವಂದನೆಯನ್ನ ವಿಶೇಷವಾಗಿ ಸಲ್ಲಿಸ್ತೇನೆ. ಒಳಿತಾಗ್ಲಿ. ಈ ಎಲ್ಲ ಧನ್ಯವಾದಗಳು ಯಾರ್ಯಾರಿಗೆ ಸಲ್ಲಬೇಕು, ಅದರ ಜೊತೆ ಈ ಹಾಡಿಗೆ ತಾಳದ ಮೂಲಕ ಶ್ರಮಿಸಿದಂಥ ನಿಮ್ಮೆಲ್ಲರ ಹಸ್ತಗಳಿಗೂ ನನ್ನದು ವಿಶೇಷವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸಲೇಬೇಕು. ಯಾಕಂತಂದರೆ ನಿಮ್ಮ ಚಪ್ಪಾಳೆ, ತಬಲಾ ಹಾರ್ಮೋನಿಯಮ್ಮಲ್ಲಿ ಅವರ ಕೈ ಚಳಕ, ವಿಡಿಯೋಗ್ರಫಿಯಲ್ಲಿ ಇವರ ಕೈ ಚಳಕ, ಹಾಗೆ ಮ್ಯೂಸಿಕ್ ಸಿಸ್ಟಮಲ್ಲಿ ಯಾರೆಲ್ಲ ಕೈ ಚಳಕ ತೋರಿಸಿದ್ದೀರಿ ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈ ಹಾಸನ ಕ್ಷೇತ್ರಕ್ಕೆ ನಾವು ಪ್ರತಿ ವರ್ಷ ಬರೋದು ಮುಖ್ಯಕ್ಕಿಂತ ಹಾಸನಾಂಬೆಯ ದರ್ಶನ ಎಷ್ಟರ ಮಟ್ಟಿಗೆ ಜಗದ್ವಿಖ್ಯಾತಿಯಾಗಿದೆ ನಿಮಗೆಲ್ಲವೂ ಗೊತ್ತು. ಆ ಹಾಸನಾಂಬೆಯ ಒಂದು ಸ್ಮರಣೆ ಮಾಡಲಿಲ್ಲ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಶೋಭೆ ಅಲ್ಲ. ಹಾಗಾಗಿ ದಯವಿಟ್ಟು ಆ ಹಾಸನಾಂಬೆಯ ಕೃಪಾ ಪಾತ್ರ ನಮ್ಮೇಲೂ ಸಿಗಲಿ ಅನ್ನೋ ಒಂದು ಬೇಡಿಕೆ ಜೊತೆಗೆ ಒಂದೇ ನಿಮಿಷದಲ್ಲಿ ಈ ಹಾಡನ್ನು ಮುಗಿಸ್ತೀನಿ. ದಯವಿಟ್ಟು ಸಹಕರಿಸಿ. ನಿಂತಲ್ಲಿ ನೆನೆಯೋ, ಕುಂತಲ್ಲಿ ನೆನೆಯೋ, ನಿಂತಲ್ಲಿ ನೆನೆಯೋ, ಕುಂತಲ್ಲಿ ನೆನೆಯೋ, ಈ ಹಾಸನಾಂಬೆಯ ಕ್ಷಣ ಕ್ಷಣ ನೆನೆಯೋ, ಹಾಸನಾಂಬೆಯ ಕ್ಷಣ ಕ್ಷಣ ನೆನೆಯೋ, ಆಡುತ್ತ ನೆನೆಯೋ, ಓಡುತ್ತ ನೆನೆಯೋ, ಆಡುತ್ತ ನೆನೆಯೋ, ಓಡುತ್ತ ನೆನೆಯೋ,
हासनांब देवी की जय। जय श्री गुरु महाराज की जय। श्री महामाई की जय। श्री गुरुदेव स्वामी की जय। श्री सर्वदेव देवी ಸ್ವರೂಪಂ ಕಿ. ಡಾಕ್ಟರ್ ಜಿ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಹಾಸನ ಅಲ್ಲ ಮಾರ್ರೆ ನಿಮ್ಮದು ಸಿಂಹಾಸನ ಅಂತ. ಯಾಕೆ ಈಗ ಸ್ಮರಿಸಿದೆ ಅಂತಂದರೆ, ಹಾಸನ ಬಳಗಕ್ಕಷ್ಟೇ ಸೀಮಿತ ಅಂತ ಇದ್ರೂ 700-800 ಜನರಿಗಿಂತ ಹೆಚ್ಚಾಗಿ ಇತರೆ ಬಳಗದವರಿಗೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬ ಹಾಸನದ ವಿವೇಕವರಿಗೂ ಅನಂತ ಧನ್ಯವಾದಗಳು. ಹೇಗೆ ಉಡುಪಿ ಮಂಗಳೂರಿನಿಂದ ತಬಲಾ ಹಾರ್ಮೋನಿಯಂಗೆ ಸಹಕರಿಸಿದ ಸದ್ಭಕ್ತರ ಆದಿಯಾಗಿ ಇಲ್ಲಿ ಚಿಕ್ಕ ಮಕ್ಕಳು ಸ್ಕೌಟ್ ಗೈಡ್ ವಲಯದಿಂದ ಶ್ರಮಿಸಿದ್ದೀರಿ. ಸಾಕಷ್ಟು ಸಹಾಯವನ್ನ ನಿಮ್ಮಿಂದ ಪಡೆದಿದ್ದೀವಿ. ನೀವು ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನ ಅಕ್ಷಯವಾಗಿ ಕರುಣಿಸಲಿ. ಆ ಹಾಸನಾಂಬೆಯ ಮಡಿಲಿನಲ್ಲಿ ಹಾಸನದವರು ಮಾತ್ರ ಅಲ್ಲ, ಬಂದ ಎಲ್ಲ ಬಳಗದ ವಿವೇಕ ವೀರರಾದಿಯಾಗಿ ಎಲ್ಲ ಬಳಗಕ್ಕೂ ಆ ಹಾಸನಾಂಬೆ ದೇವಿಯ ಅನುಗ್ರಹ ಸರ್ವ ಕಾಲಕ್ಕೂ ಸದಾಕಾಲ ಲಭಿಸುವಂತಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಒಂದು ಸುವರ್ಣಾವಕಾಶವನ್ನ ಕರುಣಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ನೀವೇ ಅನುಭವಿಸಿದಿರಿ ಹೇಗೆ ಕುಳಿತಲ್ಲಿಯೇ ಕಲ್ಕತ್ತಾದಿಂದ ಚಿಕಾಗೋವರೆಗೆ ನಮ್ಮನ್ನ ಯೋಗಿಜಿಯವರು ಪ್ರತಿ ಕ್ಷಣವನ್ನು ಚಿತ್ರಣದ ಮೂಲಕ ನಮಗೆ ಅನುಭವ ಕೊಟ್ಟಂತ ಯೋಗಿಜಿಯವರಿಗೆ ಆ ಡಾಕ್ಟರ್ ಜಿಯವರೇ ಕೊಟ್ಟಂತ ಸಂಸ್ಕಾರ ತಂದೆಗೆ ತಕ್ಕ ಮಗ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅದು ಇವತ್ತು ಈ ಹಾಸನದಲ್ಲಿ ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರ ಪ್ರೀತಿಗೆ ನಮ್ಮಿಂದಾದಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಏನಾದರೂ ಬೇಸರ ಆಗಿದ್ರೆ ಆ ಬೇಸರವನ್ನ ಇಲ್ಲೇ ಬಿಟ್ಟು ಬಿಡಿ. ಸಂತೋಷ ಏನೇ ಇದ್ರೂ ಅದನ್ನ ಕೊಂಡೋಗಿ, ಆವಾಗ ಯೋಗಿಜಿಯವರು ಹೇಳುವಾಗ ಹೋಟ್ಲಿಗೆ ಹೋದ್ರೆ ಹೋಟ್ಲು ಚಿಂತೆ, ಮಾಲ್ಗೆ ಹೋದ್ರೆ ಮಾಲ್ ಚಿಂತೆ, ದೇವಸ್ಥಾನದಲ್ಲಿ ಮಾತ್ರ ಭಗವಂತನ ಚಿಂತೆ ಇಲ್ಲ ಅಂತ ಆದಾಗ ಸುಮಾರು ಜನ ತಲೆ ಅಲ್ಲಾಡಿಸಿದ್ರಿ. ಆದ್ರೆ ಡಿವೈನ್ ಪಾರ್ಕಿನ ಸಂಪರ್ಕಕ್ಕೆ ಬಂದ್ರೆ ದೇವಸ್ಥಾನದಲ್ಲಿಯೂ ಭಗವಂತನ ಸ್ಮರಣೆ ಅಷ್ಟೇ ಉಳಿಯುತ್ತೆ. ಅದಕ್ಕೆ ಎಲ್ಲ ಮಾರ್ಗಗಳು ಇವೆ, ಪ್ರತಿಯೊಂದು ಸಾಧನೆಯ ಮೆಟ್ಟಿಲುಗಳು ಇದೆ. ಅದೆಲ್ಲವನ್ನ ನಿಮಗೆ ಸವಿವರವಾಗಿ ಮತ್ತೆ ತಿಳಿಸೋಣ. ಹಾಗಾಗಿ ಯಾರೆಲ್ಲ ಡಿವೈನ್ ಪಾರ್ಕ್ ನೋಡಲಿಲ್ಲ ಅವಶ್ಯವಾಗಿ ಡಿವೈನ್ ಪಾರ್ಕಿಗೆ ಬರ್ತಾನೆ ಇರಿ. ಮೋಸ್ಟ್ ವೆಲ್ಕಮ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.